ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ಎಡಿಟೋರಿಯಲ್, ಅ ಪ್ರೊಸೆಸ್ ವೇರ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ವಿಲ್ ಬಿ ಅ ಕ್ಯಾಶುಯಾಲಿಟಿ. ಸ್ವಲ್ಪ ದಿನಗಳಿಂದ ನಾವು ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಮುಖ್ಯವಾಗಿ ಅವರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಬೇರೆ ಬೇರೆ ಅಂಶಗಳನ್ನು ಗಮನಿಸ್ತಾ ಬಂದಿದ್ದೇವೆ. ಈ ಎಡಿಟೋರಿಯಲ್ ನಲ್ಲೂ ಸಹ ಅದರ ಬಗ್ಗೆ ಕೆಲವು ಅಂಶಗಳನ್ನು ನಮ್ಮ ಮುಂದಿಡ್ತಾ ಇದ್ದಾರೆ. New law for election chief. The Indian government passed a new law in 2023 to decide how the chief election commissioner and election commissioners are chosen. This law was made after the Supreme Court order. ಏನಾಗಿದೆ, ಭಾರತ ಸರ್ಕಾರ 2023ರಲ್ಲಿ ಚುನಾವಣಾ ಆಯುಕ್ತರ ಆಯ್ಕೆ ಪ್ರಕ್ರಿಯೆಗೋಸ್ಕರ ಒಂದು ಹೊಸ ಕಾನೂನನ್ನ ಜಾರಿಗೊಳಿಸ್ತಾ ಇದೆ. ಇದು ಸ್ವಲ್ಪ ದಿನಗಳ ಹಿಂದೆ ಆ ಆಯ್ಕೆ ಪ್ರಕ್ರಿಯೆಗೆ ಈ ಕಾನೂನನ್ನ ಜಾರಿಗೊಳಿಸುವ ಸ್ವಲ್ಪ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು. ಅದಾದ ನಂತರ ಈ ಕಾನೂನನ್ನ ಜಾರಿಗೆ ತಂದಿದ್ದಾರೆ. ಏನ್ ಚೇಂಜಸ್ ಆಗಿದೆ ಹಾಗಾದ್ರೆ? ಚೇಂಜ್ ಇನ್ ಸೆಲೆಕ್ಷನ್ ಕಮಿಟಿ. ಅರ್ಲಿಯರ್ ಸುಪ್ರೀಂ ಕೋರ್ಟ್ said a high level team including a prime minister, leader of opposition and chief justice of India should pick the CEC and ECs. But the government changed this and replaced the chief justice with the cabinet minister. ಮೊದಲು ಹೇಗಿತ್ತು ಅಂತಂದ್ರೆ, ಈಗ ಸಿಇಸಿ, ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತೆ ಎಲೆಕ್ಷನ್ ಕಮಿಷನರ್ಗಳನ್ನ ಆಯ್ಕೆ ಮಾಡಬೇಕಾದ್ರೆ ಆ ಸಮಿತಿಯಲ್ಲಿ ಪ್ರಧಾನಿ ಮಂತ್ರಿಗಳಿರ್ತಾ ಇದ್ರು, ಮತ್ತು ಪ್ರತಿಪಕ್ಷದ ನಾಯಕರವರು ಮತ್ತೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇರ್ತಾ ಇದ್ರು. ಆದ್ರೆ ಹೊಸ ಕಾನೂನಿನಲ್ಲಿ ಈ ಮುಖ್ಯ ನ್ಯಾಯಾಧೀಶರಿದ್ರಲ್ವಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇವರ ಬದಲು ಪ್ರಧಾನಿಯವರು ಆಯ್ಕೆ ಮಾಡಿದಂತಹ ಒಬ್ಬ ಕೇಂದ್ರ ಸಚಿವರನ್ನ ನೇಮಿಸಲಾಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಕೆಲವು ಅಂಶಗಳನ್ನ ಹೇಳ್ತಾ ಇದ್ದಾರೆ. ಕನ್ಸರ್ನ್ಸ್ ಅಬೌಟ್ ಫೇರ್ನೆಸ್. ದ ಸೆಲೆಕ್ಷನ್ ಕಮಿಟಿ ನೌ ಹ್ಯಾಸ್ 3 members: ದ ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ ಚೂಸನ್ ಬೈ PM ಅಂಡ್ ದಿ ಲೀಡರ್ ಆಫ್ ಅಪೋಸಿಷನ್. ಈಗ ಈ ಸೆಲೆಕ್ಷನ್ ಕಮಿಟಿಯಲ್ಲಿ 3 ಜನರಿದ್ದಾರೆ. ಮೊದಲನೇದು ಪ್ರಧಾನಮಂತ್ರಿಯವರು, ಎರಡನೇದು ನಿಮ್ಗೆ ಗೊತ್ತಾ ಇದೆ ಆ ಪ್ರಧಾನಮಂತ್ರಿಯವರು ಆಯ್ಕೆ ಮಾಡಿದಂತ ಒಬ್ಬ ಕೇಂದ್ರ ಸಚಿವರು, ಇನ್ನೊಬ್ಬರು ಲೀಡರ್ ಆಫ್ ಅಪೋಸಿಷನ್, ಪ್ರತಿಪಕ್ಷದ ಅಥವಾ ವಿರೋಧ ಪಕ್ಷದ ನಾಯಕರು. ಸಿನ್ಸ್ 2 of them belong to the government, ಇದರಲ್ಲಿ ಇಬ್ಬರು ಸರ್ಕಾರಕ್ಕೆ ಸೇರಿದವರು. ದೇ ವಿಲ್ ಆಲ್ವೇಸ್ ಹ್ಯಾವ್ ದಿ ಮೆಜಾರಿಟಿ, ಹಾಗಾಗಿ ಸರ್ಕಾರಕ್ಕೆ ಯಾವಾಗಲೂ ಬಹುಮತ ಇದ್ದೇ ಇರುತ್ತೆ. ವಿಚ್ ರೈಸಸ್ ಡೌಟ್ಸ್ ಅಬೌಟ್ ದಿ ಫೇರ್ನೆಸ್. ಇದರಿಂದಾಗಿ ಏನಾಗ್ತಾ ಇದೆ, ನಿಷ್ಪಕ್ಷಪಾತತೆ ಇಲ್ಲ ಇದರಲ್ಲಿ ಅನ್ನುವುದರ ಕುರಿತಾಗಿ ಶಂಕೆಗಳು ವ್ಯಕ್ತ ಆಗ್ತಾ ಇದೆ. ಇಂಪ್ಯಾಕ್ಟ್ ಆನ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್. ಎಲೆಕ್ಷನ್ ಕಮಿಷನ್ ಮಸ್ಟ್ ವರ್ಕ್ ಇಂಡಿಪೆಂಡೆಂಟ್ಲಿ ಟು ಕಂಡಕ್ಟ್ ಫೇರ್ ಎಲೆಕ್ಷನ್ಸ್, ಬಟ್ ಇಫ್ ದಿ ಗವರ್ಮೆಂಟ್ ಕಂಟ್ರೋಲ್ ದ ಸೆಲೆಕ್ಷನ್ ಪ್ರಾಸೆಸ್, ದೇರ್ ಇಸ್ ಅ ರಿಸ್ಕ್ ದಟ್ ದ ಸಿಇಸಿ ಅಂಡ್ ಇಸಿಸ್ ಮೇ ನಾಟ್ ಫುಲ್ಲಿ ಇಂಡಿಪೆಂಡೆಂಟ್. ಅಂತಂದ್ರೆ ಮುಖ್ಯವಾಗಿ ಚುನಾವಣೆ ಅಂತ ವಿಷಯ ಬಂದಾಗ ಚುನಾವಣಾ ಆಯೋಗ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಕ್ರಿಯೆಗಳಿರಬಹುದು, ಇದು ಸರ್ಕಾರದಿಂದ, ಪ್ರಭುತ್ವದಿಂದ, ಯಾವುದೇ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಂದ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು ಅದು. ಆದ್ರೆ ಈಗ ಸರ್ಕಾರವೇ ಆಯೋಗದ ಮುಖ್ಯಸ್ಥರನ್ನ ನೇಮಕ ಮಾಡ್ತಾರೆ ಅಂತಂದ್ರೆ ಅವರು ಸರ್ಕಾರಕ್ಕೆ ಬೇಕಾಗಿರೋ ರೀತಿಯ ಕ್ರಮಗಳನ್ನೇ ಕೈಗೊಳ್ಳಬಹುದಲ್ವಾ. ಹಾಗಾಗಿ ಇದರಿಂದ ಸ್ವತಂತ್ರವಾದ ಮತ್ತು ನ್ಯಾಯಸಮ್ಮತವಾದ ಚುನಾವಣೆಗೆ ತೊಂದರೆ ಆಗಬಹುದು ಅನ್ನೋದು ಇನ್ನೊಂದು ಅಂಶ. ಸುಪ್ರೀಂ ಕೋರ್ಟ್ಸ್ ರಿವ್ಯೂ. ಮೆನಿ ಪೀಪಲ್ ಬಿಲೀವ್ ದಿಸ್ ಲಾ ಇಸ್ ಅನ್ಫೇರ್ ಅಂಡ್ ಕುಡ್ ಹಾರ್ಮ್ ಡೆಮೋಕ್ರಸಿ. Supreme Court will now review the law to decide if it follows the constitution properly. ಎಷ್ಟೋ ಜನ ಏನ್ ಹೇಳ್ತಾ ಇದ್ದಾರೆ, ಈ ಕಾನೂನು ನ್ಯಾಯಸಮ್ಮತವಲ್ಲ, ಕಾನೂನು ಸರಿಯಾಗಿಲ್ಲ, ಇದರಲ್ಲಿ ಸರಿಯಾಗಿ ನಿಷ್ಪಕ್ಷಪಾತತೆಯನ್ನ ಅಳವಡಿಸಿಕೊಂಡಿಲ್ಲ, ಇದರಿಂದಾಗಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಅಂತ ಹಲವಾರು ಜನರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಈಗ ಇದಕ್ಕೆ ಸಂಬಂಧಪಟ್ಟ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ. ಈ ಕಾನೂನು ಸಂವಿಧಾನಕ್ಕೆ ಬದ್ಧವಾಗಿದೆಯಾ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕು. ಇದಾದ ನಂತರ ಎರಡನೇದು ಎಡಿಟೋರಿಯಲ್, ಟ್ರಂಪ್ 2.0 ಅಂಡ್ ನ್ಯೂ ಮ್ಯಾಟ್ರಿಕ್ಸ್ ಆಫ್ US ಇಂಡಿಯಾ ಡಿಫೆನ್ಸ್ ಟೈಸ್. ಇದು IR ಗೆ ಸಂಬಂಧಪಟ್ಟ ವಿಷಯ. ಮೊದಲನೇದು ಪೊಲಿಟಿ, ಅದರಲ್ಲೂ ಜುಡಿಷಿಯರಿಗೆ ಸಂಬಂಧಪಟ್ಟ ವಿಷಯ ಆಗಿತ್ತು. ಈಗ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ ಭಾರತ ಅಮೆರಿಕ, ನೀವು ನೋಡ್ತಿರಬಹುದು ಪದೇ ಪದೇ ಈ ಆರ್ಟಿಕಲ್ಗಳು ರಿಪೀಟ್ ಆಗ್ತಾ ಇರುತ್ತಲ್ವಾ ಅಂತ. ಹೌದು, ಆರ್ಟಿಕಲ್ಗಳು ರಿಪೀಟ್ ಆಗ್ತಾನೆ ಇರುತ್ತೆ. ಕೆಲವೊಂದು ಪಾಯಿಂಟ್ಸ್ಗಳು ಮಾತ್ರ ಅದರಲ್ಲಿ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಆ ಪಾಯಿಂಟ್ಗಳನ್ನ ಮಾತ್ರ ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ರೀತಿ ಪದೇ ಪದೇ ಕೇಳಿ ಕೇಳಿ ನಮಗೆ ಆಟೋಮೆಟಿಕಲಿ ಮೇನ್ಸ್ ಆನ್ಸರ್ ರೈಟಿಂಗ್ ನಾವು ತಯಾರಾಗ್ತಾ ಇರ್ತೇವೆ ಅಂತ ಇದಕ್ಕೆ ಹೇಳಿದ್ದು. ಪ್ರತಿದಿನ ಎಕ್ಸ್ಟ್ರಾ ನೋಟ್ಸ್ ಮಾಡ್ಕೋಬೇಡಿ, ನೀವು ಕೇಳ್ತಾನೆ ಎಷ್ಟೋ ಅಂಶಗಳನ್ನ ನೆನಪಿನಲ್ಲಿ ಇಟ್ಕೋತೀರಿ ಅಂತ. ಇದರಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ, ಇಂಡಿಯಾ US ಡಿಫೆನ್ಸ್ ಡೀಲ್ಸ್. India and the US agreed to co-produce Javelin anti-tank missiles and Stryker combat vehicles, boosting India's domestic defense manufacturing. ಭಾರತ ಮತ್ತೆ ಅಮೆರಿಕ ಒಟ್ಟಾಗಿ ಸೇರ್ಕೊಂಡು ಜಾವೆಲಿನ್ ಕ್ಷಿಪಣಿ ಮತ್ತೆ ಸ್ಟ್ರೈಕರ್ ಯುದ್ಧ ವಾಹನಗಳನ್ನ ಭಾರತದಲ್ಲಿ ಉತ್ಪಾದಿಸಲಿಕ್ಕೆ ಒಪ್ಪಂದ ಮಾಡಿಕೊಂಡಿದೆ. ಇದರಿಂದ ಏನಾಗುತ್ತೆ, ಭಾರತದಲ್ಲಿ
ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ ಹಾಗೆ ಸ್ವದೇಶೀಯವಾಗಿ ಉತ್ಪಾದನೆಗೆ ಉತ್ತೇಜನ ಸಿಗುತ್ತೆ. ನ್ಯೂ ಡಿಫೆನ್ಸ್ ಅಗ್ರಿಮೆಂಟ್ಸ್. India will buy 6 more P-8I maritime patrol aircraft and sign a new 10-year defense partnership with the US for future military cooperation. ಭಾರತ ಅಮೆರಿಕದ ಜೊತೆ 6 P-8I ಮ್ಯಾರಿಟೈಮ್ ಪೆಟ್ರೋಲ್ ವಿಮಾನಗಳು ಅಂತಂದ್ರೆ ಈಗ ಸಮುದ್ರ ಪ್ರದೇಶಗಳಲ್ಲಿ ಅದನ್ನ ಪ್ಯಾಟ್ರೋಲಿಂಗ್ ಮಾಡಕ್ಕೆ, ರಕ್ಷಣೆಗೆ ಸಂಬಂಧಿಸಿದ ಹಾಗೆ ಸರ್ವೆ ಮಾಡೋದಕ್ಕೆ, ಹೀಗೆ ಬೇರೆ ಬೇರೆ ಕೆಲಸಗಳಿಗೋಸ್ಕರ, ಉದ್ದೇಶಗಳಿಗೋಸ್ಕರ ವಿಮಾನವನ್ನ ಖರೀದಿಸಲಿಕ್ಕೆ ಭಾರತ ಅಮೆರಿಕದ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಅದೇ ರೀತಿ ಮುಂದಿನ 10 ವರ್ಷಗಳ ಕಾಲ ಸೇನಾ ಸಹಯೋಗಕ್ಕಾಗಿ ಹೊಸ ಒಪ್ಪಂದಕ್ಕೂ ಸಹ ಸಹಿ ಹಾಕ್ತಾ ಇದ್ದಾವೆ ಎರಡು ದೇಶಗಳು. ಚಾಲೆಂಜಸ್ ಇನ್ ಫೈಟರ್ ಜೆಟ್ ಡೀಲ್ಸ್. ಇಂಡಿಯಾ ಇಸ್ ವೇಟಿಂಗ್ ಫಾರ್ ದ US ಟು ಡೆಲಿವರ್ GE engines ಫಾರ್ ದಿ ತೇಜಸ್ ಫೈಟರ್ ಜೆಟ್ಸ್, ಬಟ್ ದಿಸ್ ವಾಸ್ ನಾಟ್ ಮೆನ್ಷನ್ಡ್ ಇನ್ ದಿ ಅಗ್ರಿಮೆಂಟ್, ರೈಸಿಂಗ್ ಕನ್ಸರ್ನ್ಸ್. ಭಾರತಕ್ಕೆ, ನಮ್ಮ ದೇಶದ ತೇಜಸ್ ಯುದ್ಧ ವಿಮಾನಕ್ಕೆ ಕೆಲವು GE ಇಂಜಿನ್ಗಳನ್ನ ಪಡ್ಕೊಳ್ಳಿಕ್ಕೆ ಭಾರತ ಕಾಯ್ತಾ ಇದೆ. ಆದ್ರೆ ಅಮೆರಿಕ ತನ್ನ ಒಪ್ಪಂದದಲ್ಲಿ ಇದರ ಬಗ್ಗೆ ಯಾವುದೇ ಉಲ್ಲೇಖವನ್ನ ನೀಡಲೇ ಇಲ್ಲ. ಹಾಗಾಗಿ ಇದರ ಬಗ್ಗೆ ಇನ್ನೂ ಸರಿಯಾಗಿ ಮಾತುಕತೆ ನಡೆದಿಲ್ಲ ಅಂತ ಆಯ್ತು. ಇನ್ನು F-35 ಫೈಟರ್ ಜೆಟ್ ಆಫರ್. ದ US ಆಫರ್ಡ್ ಇಂಡಿಯಾ ಇಟ್ಸ್ F-35 ಫೈಟರ್ ಜೆಟ್ಸ್, ಬಟ್ ದೇರ್ ಆರ್ ಕನ್ಸರ್ನ್ಸ್ ಅಬೌಟ್ ಹೈ ಕಾಸ್ಟ್, ಮೇಂಟೆನೆನ್ಸ್ ಅಂಡ್ ರಿಸ್ಟ್ರಿಕ್ಷನ್ಸ್ ಆನ್ ದರ್ ಯೂಸ್. ಅಮೆರಿಕ ಏನ್ ಹೇಳಿದೆ, ಭಾರತಕ್ಕೆ ಅಮೆರಿಕದ F-35 ಯುದ್ಧ ವಿಮಾನಗಳನ್ನ ಕೊಡ್ಲಿಕ್ಕೆ ಪ್ರಸ್ತಾವನೆಯನ್ನ ನೀಡಿದೆ. ಆದ್ರೆ ಅದಕ್ಕೆ ವೆಚ್ಚ ಸಹ ಹೆಚ್ಚು ಖರ್ಚಿದೆ, ಅದಕ್ಕೆ ನಿರ್ವಹಣಾ ಸಮಸ್ಯೆಗಳಿದೆ, ಮತ್ತೆ ಬಳಸೋದ್ರಲ್ಲಿ ಅಮೆರಿಕ ಏನಾದ್ರೂ ನಿರ್ಬಂಧವನ್ನ ಹೇರಬಹುದು, ಮತ್ತೆ ತಾಂತ್ರಿಕವಾಗಿ ಮತ್ತೆ ಕೆಲವೊಂದು ಆರ್ಥಿಕ ತೊಂದರೆಗಳು ಇದರಿಂದ ಉಂಟಾಗಬಹುದು ಅಂತ ಇದರಲ್ಲಿ ಯಾವುದೇ ದೊಡ್ಡ ಬೆಳವಣಿಗೆಗಳು ಇನ್ನು ಕಾಣ್ತಾ ಇಲ್ಲ. ನೀಡ್ ಫಾರ್ ಬೆಟರ್ ಕೋಆರ್ಡಿನೇಷನ್. ಹಾಗಾಗಿ ಏನಾಗಬೇಕು, ವೈಲ್ ಇಂಡಿಯಾ US ಡಿಫೆನ್ಸ್ ಟೈಸ್ ಆರ್ ಗ್ರೋಯಿಂಗ್, ಬೋತ್ ಕಂಟ್ರೀಸ್ ಸ್ಟಿಲ್ ನೀಡ್ ಟು ರಿಸಾಲ್ವ್ ಕೀ ಇಶ್ಯೂಸ್ ಲೈಕ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಪ್ರೈಸಿಂಗ್ ಅಂಡ್ ಲಾಂಗ್ ಟರ್ಮ್ ಮಿಲಿಟರಿ ಸ್ಟ್ರಾಟಜಿ. ಭಾರತ ಮತ್ತೆ ಅಮೆರಿಕದ ರಕ್ಷಣಾ ಸಂಬಂಧ ಸದೃಢ ಆಗ್ತಾ ಇದೆ, ಆದ್ರೂ ಸಹ ತಂತ್ರಜ್ಞಾನ ಸಂಬಂಧಪಟ್ಟ ಹಾಗೆ ತಂತ್ರಜ್ಞಾನವನ್ನ ಇನ್ನೊಂದು ದೇಶಕ್ಕೆ ಹಸ್ತಾಂತರ ಮಾಡ್ಕೊಳ್ಳೋದು, ಮತ್ತೆ ಪ್ರೈಸ್, ಎರಡು ದೇಶಗಳ ನಡುವಿನ ಒಂದು ಬೆಲೆಗೆ ಸಂಬಂಧಪಟ್ಟಿದ್ದು, ಮತ್ತೆ ದೀರ್ಘಕಾಲಿಕವಾದ ಸೇನಾ ತಂತ್ರಜ್ಞಾನ, ಎಲ್ಲದರ ಕುರಿತಾಗಿ ಮಿಲಿಟರಿ ಸ್ಟ್ರಾಟಜಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯತಂತ್ರಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳು ಇನ್ನೂ ಸಹ ಇದೆ. ಇವುಗಳನ್ನ ಪರಿಹರಿಸೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಎರಡು ಚಿಕ್ಕ ಎಡಿಟೋರಿಯಲ್ಗಳಿದೆ. ಆರ್ಟ್ ಆಫ್ ದಿ ಡೀಲ್, ಕೌಂಟಿಂಗ್ ಮ್ಯಾಟರ್ಸ್. ಇದೆರಡನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಡಿಲಿಮಿಟೇಷನ್ ಬಗ್ಗೆ ನೋಡೋದಾದ್ರೆ, ವಾಟ್ ಇಸ್ ಡಿಲಿಮಿಟೇಷನ್? ಡಿಲಿಮಿಟೇಷನ್ ಬಗ್ಗೆ ಹಲವಾರು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಅಂದ್ರೆ ಎಡಿಟೋರಿಯಲ್ ಬರೋ ತನಕ ಅದರ ಬಗ್ಗೆ ಬಹಳ ನಾವು ಗಂಭೀರವಾಗಿ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಇವತ್ತು ಅದನ್ನು ಸರಿಯಾಗಿ ನೋಡ್ಬಿಡೋಣ. ಡಿಲಿಮಿಟೇಷನ್ ಅಂತಂದ್ರೆ ಏನು? ಇಟ್ ಇಸ್ ದಿ ಪ್ರೊಸೆಸ್ ಆಫ್ ರೀಡ್ರಾವಿಂಗ್ ಬೌಂಡ್ರೀಸ್ ಆಫ್ ದಿ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್, ಎನ್ಶೋರ್ ಫೇರ್ ರೆಪ್ರೆಸೆಂಟೇಷನ್ ಬೇಸ್ಡ್ ಆನ್ ಪಾಪ್ಯುಲೇಷನ್ ಚೇಂಜಸ್. ಒಂದು ಪ್ರದೇಶ ಇರುತ್ತೆ, ಆ ಪ್ರದೇಶದ, ಈಗ ಒಂದು ಉದಾಹರಣೆಗೆ ಲೋಕಸಭಾ ಕ್ಷೇತ್ರ ಅಂತ ಹೇಳ್ತೇವೆ, ರಾಜ್ಯಸಭಾ ಕ್ಷೇತ್ರ ಅಂತ ಹೇಳ್ತೇವೆ. ಆ ಕ್ಷೇತ್ರದಿಂದ ಒಬ್ಬ ಪ್ರತಿನಿಧಿ ಚುನಾವಣೆಯಲ್ಲಿ ಪ್ರತಿನಿಧಿಸ್ತಾನೆ ಆ ಕ್ಷೇತ್ರದಿಂದ, ಅಲ್ವಾ? ಹಾಗೆ ಈ ಒಂದು ಕ್ಷೇತ್ರ ಅಂತಂದ್ರೆ ಆ ಕ್ಷೇತ್ರ ಹೇಗಿರಬೇಕು, ಆ ಕ್ಷೇತ್ರ ಎಷ್ಟು ದೊಡ್ಡದಾಗಿರ್ಬೇಕು, ಆ ಒಂದು ಸೀಮೆಯನ್ನ ನಿರ್ಣಯಿಸುವ ಪ್ರಕ್ರಿಯೆ ಇದು. ಚುನಾವಣಾ ಕ್ಷೇತ್ರಗಳ ಗಡಿಯನ್ನ ಮತ್ತೆ ನಿರ್ಧರಿಸ್ತಾರೆ ಡಿಲಿಮಿಟೇಷನ್ ನಲ್ಲಿ. ಯಾವ ಒಂದು ಆಧಾರದ ಮೇಲೆ? ಮುಖ್ಯವಾಗಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಪ್ರತಿ ಒಂದು ವಿಭಾಗದಲ್ಲೂ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಜನಸಂಖ್ಯೆ ಆಧಾರದ ಮೇಲೆ ಈ ಒಂದು ಸೀಮೆಯನ್ನ ನಿರ್ಣಯಿಸ್ತಾರೆ. ಹೀಗಾಗಿ ಏನಾಗ್ತಾ ಇದೆ, ಇದರಿಂದ ಏನಾಗುತ್ತೆ, ಜನಸಂಖ್ಯೆ ಹೆಚ್ಚಳದ ಆಧಾರದ ಮೇಲೆ ನ್ಯಾಯಸಮ್ಮತವಾಗಿ ಒಬ್ಬರು ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ, ಒಂದು ಚುನಾವಣಾ ಕ್ಷೇತ್ರದಿಂದ ಪ್ರತಿನಿಧಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಜನಸಂಖ್ಯೆ ಇರಬೇಕು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಒಂದು ಅಂಶಗಳು ಸರಿಯಾಗಿ ಆಗ್ಬೇಕು ಅಂತ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಇದನ್ನ ಯಾವಾಗ? ಇನ್ ಇಂಡಿಯಾ ದಿಸ್ ಇಸ್ ಡನ್ ಟು ಅಡ್ಜಸ್ಟ್ ದಿ ನಂಬರ್ ಆಫ್ ಸೀಟ್ಸ್ ಇನ್ ದ ಲೋಕಸಭಾ ಅಂಡ್ ಸ್ಟೇಟ್ಸ್ ಅಸೆಂಬ್ಲೀಸ್ ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಗ್ರೋತ್. ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಅದಕ್ಕೆ ಸರಿಯಾಗಿ ಲೋಕಸಭೆ ಮತ್ತೆ ರಾಜ್ಯ ವಿಧಾನಸಭಾ ಕ್ಷೇತ್ರಗಳ ಸ್ಥಾನಗಳನ್ನ ಹೊಂದಿಸ್ಲಿಕ್ಕೆ ಇದನ್ನ ಮಾಡ್ತಾ ಇರ್ತಾರೆ. However, number of seats has been frozen since 1971 to maintain fairness between states with different population growth rates. ಆದ್ರೆ 1971ರಿಂದ ಈ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಸ್ಥಿರವಾಗಿ ಉಳಿಸಿದ್ದಾರೆ. ಏಕಂತಂದ್ರೆ ಮುಖ್ಯವಾಗಿ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಜನಸಂಖ್ಯೆಯ ಪ್ರಗತಿಯನ್ನ ತೋರಿಸ್ತಾ ಇವೆ. ಕೆಲವು ರಾಜ್ಯಗಳು ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ್ರೆ, ಕೆಲವು ರಾಜ್ಯಗಳಲ್ಲಿ ಜನಸಂಖ್ಯೆನ ಕಡಿಮೆ ಮಾಡಿದ್ದಾರೆ. ಅಂತಂದ್ರೆ ಜನಸಂಖ್ಯಾ ಅಂತಂದ್ರೆ ಮುಖ್ಯವಾಗಿ ನೀವು ನೋಡಿರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಜನಸಂಖ್ಯೆ ಹೆಚ್ಚಳವನ್ನು, ಜನಸಂಖ್ಯಾ ಸ್ಫೋಟವನ್ನ ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ಅದರಲ್ಲೂ ದಕ್ಷಿಣ ಭಾರತ ರಾಜ್ಯಗಳು ಬಹಳ ಉತ್ತಮವಾದ ಫಲಿತಾಂಶವನ್ನ ಕಂಡುಕೊಂಡಿದೆ. ಹೀಗಾಗಿ ಈ ಒಂದು ಅಸಮಾನತೆ ಇದೆ ಈಗ ಜನಸಂಖ್ಯೆಯಲ್ಲಿ.
ಜನಸಂಖ್ಯೆಯಲ್ಲಿ ಇರುವಂತಹ ಅಸಮಾನತೆಯಿಂದಾಗಿ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನ ಮುಂದೂಡ್ತಾನೆ ಇದ್ದಾರೆ. ಹಾಗಾಗಿ 1971ರಿಂದ ಸ್ಥಾನಗಳ ಸಂಖ್ಯೆ ಸ್ಥಿರವಾಗಿ ಉಳಿಸಿದ್ದಾರೆ. ಇನ್ನು ಮುಂದಿನ ಸೀಮಾ ನಿರ್ಣಯ ಡಿಲಿಮಿಟೇಷನ್ ಅನ್ನ 2026ರ ಜನಗಣತಿಯ ಬಳಿಕ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾಗಿರೋ ಅಂಶಗಳು ಯಾವ್ದು? ಸೀಟ್ಸ್ ಪ್ರೋಸನ್ಸ್ ಇನ್ 1971. India has not increased the number of Lok Sabha and state assembly seats since 1971. Prevent seats with high population growth from getting more seats at cost of others. ಅಂತಂದ್ರೆ ಹೆಚ್ಚಾದ ರಾಜ್ಯಗಳಿಗೆ, ಈಗ ಒಂದ್ ವೇಳೆ ಏನಾಗುತ್ತೆ, ಲೋಕಸಭಾ ಸೀಟ್ಸ್ಗಳ ವಿಷಯ ತೆಗೆದುಕೊಂಡ್ರೆ ಜನಸಂಖ್ಯೆ ಹೆಚ್ಚಾದ ರಾಜ್ಯಗಳಿಗೆ ಹೆಚ್ಚು ಸೀಟ್ ಸಿಗ್ತಾ ಹೋಗುತ್ತಲ್ವಾ. ಸೀಟ್ ಹೆಚ್ಚಾಗೋದ್ರಿಂದ ಆ ಒಂದು ರಾಜ್ಯಗಳ ಪ್ರತಿನಿಧಿಗಳು ಕೇಂದ್ರದಲ್ಲಿ ಹೆಚ್ಚಿರ್ತಾರೆ. ಇದನ್ನೇ ಗಮನದಲ್ಲಿಟ್ಟುಕೊಂಡು ದಕ್ಷಿಣ ಭಾರತದ ರಾಜ್ಯಗಳು ಏನ್ ಹೇಳುತ್ತೆ, ನಾವು ಜನಸಂಖ್ಯಾ ಸ್ಫೋಟನ ತಡೆಗಟ್ಟುವಲ್ಲಿ ದೊಡ್ಡ ಕೊಡುಗೆಯನ್ನು ನೀಡಿದ್ವಿ, ಆದ್ರೆ ನಮಗೆ ಇದರಿಂದ ಆಗಿರೋದು ನಷ್ಟಗಳೇ ಹೊರತು ನಮಗೆ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ನಾವು ಯಾವುದೇ ಕಾರ್ಯಕ್ರಮಗಳನ್ನ ಕೈಗೊಳ್ಳೋದಿಲ್ಲ ಇನ್ನು ಮುಂದೆ ಅಂತ ಸದರ್ನ್ ಸ್ಟೇಟ್ಗಳು, ದಕ್ಷಿಣ ಭಾರತದ ರಾಜ್ಯಗಳು ಹೇಳುತ್ತೆ. ಹಾಗಾಗಿ ಜನಸಂಖ್ಯೆ ಆಧಾರದ ಮೇಲೆ ಮಾತ್ರ ಈ ಒಂದು ಸೀಟ್ಗಳನ್ನ ನಿರ್ಣಯಿಸಬಾರದು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರುತ್ತೆ. ಇದರಿಂದಾಗಿ ಏನ್ ಮಾಡ್ತಾ ಇದ್ದಾರೆ, 1971ರಿಂದ ಲೋಕಸಭೆ ಮತ್ತೆ ರಾಜ್ಯಸಭೆ ಸ್ಥಾನಗಳ ಸಂಖ್ಯೆಯನ್ನ ಹೆಚ್ಚಿಸಲಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಡಿಲಿಮಿಟೇಷನ್ ಆಫ್ಟರ್ 2026. 84th constitutional amendment states that the next delimitation will be on the first census after the 2026. But delays in conducting the census have raised concerns. 2026 ನಂತರ ಆಗುತ್ತಲ್ಲ ಮೊದಲನೇ ಜನಗಣತಿ ಅಂತಂದ್ರೆ 26 ನಂತರ ಯಾವುದು ಮೊದಲನೇ ಜನಗಣತಿ ಆಗುತ್ತೆ ಅಂತ ಟೋಟಲ್ ಆಗಿ ಮೊದಲನೇ ಜನಗಣತಿ ಅಲ್ಲ, 2026 ನಂತರ ಆಗುವಂತ ಮೊದಲನೇ ಜನಗಣತಿಯ ಆಧಾರದ ಮೇಲೆ ಮತ್ತೆ ಈ ಒಂದು ಡಿಲಿಮಿಟೇಷನ್ ಮತ್ತೆ ಸೀಮಾ ನಿರ್ಣಯ ಅಂತ ಹೇಳಿದ್ವಲ್ವಾ, ಆ ತರ ಅಥವಾ ಮರು ಸೀಮಾಂಕನ ಅಂತಾನು ಕರೀತಾರೆ, ಅದನ್ನ ಮತ್ತೆ ನಡೆಸಬೇಕು. ಆದ್ರೆ ಈಗ ಜನಗಣತಿಯಲ್ಲಿ ವಿಳಂಬ ಆಗ್ತಾ ಇದೆ, ಹೀಗಾಗಿ ಈ ಪ್ರಕ್ರಿಯೆ ಮುಂದೋಗ್ತಾನೆ ಇದೆ. ಇಂಪ್ಯಾಕ್ಟ್ ಆನ್ ಸದರ್ನ್ ಸ್ಟೇಟ್ಸ್, ಮೊದಲೇ ಹೇಳಿದಾಗೆ ಸ್ಟೇಟ್ಸ್ ಲೈಕ್ ತಮಿಳುನಾಡು, ಕೇರಳ ಅಂಡ್ ಕರ್ನಾಟಕ ಹ್ಯಾವ್ ಲೋವರ್ ಪಾಪ್ಯುಲೇಷನ್ ಗ್ರೋತ್. ಸೊ ಇಫ್ ಸೀಟ್ಸ್ ಆರ್ ಅಲೋಕೇಟೆಡ್ ಸ್ಟ್ರಿಕ್ಟ್ಲಿ ಬೈ ಪಾಪ್ಯುಲೇಷನ್, ದೇ ಮೈಟ್ ಲೂಸ್ ರಿಪ್ರೆಸೆಂಟೇಷನ್ ಇನ್ ಪಾರ್ಲಿಮೆಂಟ್ ಕಂಪೇರ್ಡ್ ಟು ಸ್ಟೇಟ್ಸ್ ಲೈಕ್ ಬಿಹಾರ್ ಅಂಡ್ ಉತ್ತರ ಪ್ರದೇಶ್. ಉತ್ತರ ಭಾರತದ ರಾಜ್ಯಗಳು, ಮುಖ್ಯವಾಗಿ ಉತ್ತರ ಪ್ರದೇಶ, ಬಿಹಾರ ರಾಜ್ಯದಲ್ಲಿ ಜನಸಂಖ್ಯೆ ತುಂಬಾ ಹೆಚ್ಚಿದೆ. ಈಗ ಜನಸಂಖ್ಯೆ ಆಧಾರದ ಮೇಲೆ ಮಾತ್ರ ಪಾರ್ಲಿಮೆಂಟ್ ಅಲ್ಲಿ ಸೀಟ್ ಸಿಗುತ್ತೆ ಅಂತ ಆದ್ರೆ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಅಲ್ವಾ. ಹಾಗಾಗಿ ಈ ಒಂದು ರಾಜ್ಯಗಳಿಗೆ ಸಂಸತ್ತಿನಲ್ಲಿ ಸರಿಯಾಗಿ ಸ್ಥಾನ ಸಿಗದೆ ಹೋಗಬಹುದು, ಪ್ರತಿನಿಧಿತ್ವ ಕಡಿಮೆ ಆಗಬಹುದು ಅನ್ನುವಂತ ಆತಂಕ ಇದೆ. ಗವರ್ಮೆಂಟ್ ಅಶ್ಯೂರೆನ್ಸ್ ಬಟ್ ನೋ ಕ್ಲಾರಿಟಿ. ದ ಹೋಮ್ ಮಿನಿಸ್ಟರ್ ಹ್ಯಾಸ್ ಸೆಡ್ ದಟ್ southern states will get their fair share, but there is no clear explanation of how their representation will be protected. ಕೇಂದ್ರ ಗೃಹ ಸಚಿವರು ಏನ್ ಹೇಳ್ತಾ ಇದ್ದಾರೆ, ದಕ್ಷಿಣ ಭಾರತದ ರಾಜ್ಯಗಳಿಗೆ ನಾವು ಸರಿಯಾಗಿ ಪ್ರಾತಿನಿಧಿತ್ವವನ್ನು ನೀಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಹೇಗೆ ಅದನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಇನ್ನು ಸೆನ್ಸಸ್ ಡಿಲೇಸ್ ಕಾಸಿಂಗ್ ಕನ್ಸರ್ನ್. ದ 2021 ಸೆನ್ಸಸ್ ಹ್ಯಾಸ್ ನಾಟ್ ಬಿನ್ ಕಂಡಕ್ಟೆಡ್. 2021ರಲ್ಲೇ ಜನಗಣತಿ ಆಗ್ಬೇಕಾಗಿತ್ತು, ಅದು ಇನ್ನೂ ಆಗಿಲ್ಲ. ಲೀಡಿಂಗ್ ಟು ಫಿಯರ್ಸ್ ದಟ್ government may be delaying it to speed up the delimitation process in a way that benefits certain states. ಈಗ ಸರ್ಕಾರ ಬೇಕು ಅಂತಾನೆ, ತನಗೆ ಬೇಕು ಅಂತ ತನಗೆ ಬೇಕಾದಂತ ಉಪಯೋಗನ ಪಡ್ಕೊಳ್ಳಿಕ್ಕೆ ಜನಗಣತಿಯನ್ನ ಮುಂದೂಡ್ತಾ ಇರಬಹುದಾ, ಅಥವಾ ಇನ್ನೂ ಸಹ ಯಾಕೆ ನಡೆಸ್ತಾ ಇಲ್ಲ ಅನ್ನುವಂತ ಕೆಲವೊಂದು ಅನುಮಾನಗಳು ಈಗ ಮೂಡ್ತಾ ಇವೆ. ಇದಾದ್ಮೇಲೆ ಆರ್ಟ್ ಆಫ್ ದಿ ಡೀಲ್, US ಮತ್ತೆ ಯುಕ್ರೇನ್. ಇದು ಸಹ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ಕೇಳ್ತಾನೆ ಇದ್ರಿ ಈ ವಿಷಯದ ಬಗ್ಗೆ. US ಯುಕ್ರೇನ್ ಮಿನರಲ್ ಸ್ಟೀಲ್. US President Donald Trump has invited Ukraine's President Zelensky to sign a deal giving the US access to Ukraine's rare earth minerals in exchange for American support in ending the war. ಇಷ್ಟು ದಿನ ಅಮೆರಿಕ ಮತ್ತೆ ರಷ್ಯಾ ಒಟ್ಟಾಗಿ ಮಾತನಾಡ್ತಾ ಇದ್ವು. ಈಗ ಮೊದಲನೇ ಬಾರಿ ಟ್ರಂಪ್ ಅವ್ರು ಏನ್ ಮಾಡಿದ್ದಾರೆ, ಜೆಲೆನ್ಸ್ಕಿ ಅವರನ್ನ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ಲಿಕ್ಕೆ ಕರೆದಿದ್ದಾರೆ. ಇದರಿಂದ ಏನಾಗುತ್ತೆ, ಅಮೆರಿಕಕ್ಕೆ ಯುಕ್ರೇನ್ ನಲ್ಲಿ ಇರುವಂತಹ ಅಮೂಲ್ಯ ಭೂಖನಿಜಗಳು, ಕ್ರಿಟಿಕಲ್ ಮಿನರಲ್ಗಳನ್ನ ಬಳಸೋದಕ್ಕೆ ಅನುಮತಿಯನ್ನು ಅವರು ಬಯಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಬದಲಾಗಿ ಏನ್ ಮಾಡ್ತಾರೆ ಅಮೆರಿಕದವರು, ಯುದ್ಧ ಮುಗಿಸ್ಲಿಕ್ಕೆ ಮೊದಲಿಂದಾರು ಅವ್ರು ಹೇಳ್ತಿರೋದೇ ಆಗಿತ್ತು, ಬೇಗ ಯುದ್ಧವನ್ನ ಮುಗಿಸೋಣ ಅಂತ. ಯಾಕಂತಂದ್ರೆ ಅಮೆರಿಕಕ್ಕೆ ಹೆಚ್ಚು ಖರ್ಚಾಗ್ತಾ ಇತ್ತು. ಈಗ ಟ್ರಂಪ್ ಅವರು ಯುದ್ಧ ಮುಗಿಸ್ಲಿಕ್ಕೆ ನಾವು ನಿಮ್ಗೆ ಸಹಾಯ ಮಾಡ್ತೇವೆ, ನಮಗೆ ನಿಮ್ಮ ಯುಕ್ರೇನ್ ನಲ್ಲಿರುವಂತಹ ಭೂಖನಿಜಗಳನ್ನ ಬಳಸೋದಕ್ಕೆ ಅನುಮತಿ ಕೊಡಿ ಅಂತ ಒಪ್ಪಂದವನ್ನ ಮುಂದಿಡ್ತಾ ಇದ್ದಾರೆ. But there is no security guarantees. While the US is offering financial help, it is not promised Ukraine any security guarantees against Russia, which President Zelensky says are essential for a ceasefire. ಅಮೆರಿಕ ಬೇರೆ ಒಂದು ಸಹಾಯ ಮಾಡ್ತೇನೆ ಅಂತ ಹೇಳಿದ್ರು, ಆರ್ಥಿಕ ಸಹಾಯ ನೀಡಲಿಕ್ಕೆ ಒಪ್ಕೊಂಡಿದ್ರು ಸಹ ರಷ್ಯಾ ವಿರುದ್ಧ ಭದ್ರತಾ ಭರವಸೆಯನ್ನ ನೀಡಲಿಲ್ಲ. ನಾವು ನಿಮಗೆ ಮಿಲಿಟರಿ ಹೆಲ್ಪ್ ಮಾಡ್ತೀವಿ ಅಂತಲ್ಲ ಅದರ ಅರ್ಥ,
ಅಂತ ಅವರು ಅಮೆರಿಕದವ್ರು ಹೇಳ್ತಾ ಇದ್ದಾರೆ. ಆದ್ರೆ ಝೆಲೆನ್ಸ್ಕಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಮ್ಗೆ ಯುದ್ಧ ವಿರಾಮಕ್ಕೆ ಅಂತಂದ್ರೆ ಈಗ ಕದನ ವಿರಾಮನ ಘೋಷಿಸಲಿಕ್ಕೆ, ಯುದ್ಧವನ್ನ ನಿಲ್ಲಿಸಲಿಕ್ಕೆ ಭದ್ರತಾ ಭರವಸೆ ಸಹ ಅತ್ಯಗತ್ಯವಾಗಿದೆ, ಅದನ್ನ ಕೊಡಿ ಅಂತ ಝೆಲೆನ್ಸ್ಕಿ ಅವರು ಕೇಳ್ತಾ ಇದ್ದಾರೆ. The Reconstruction Fund. Ukraine must contribute 50% of its natural resource earnings to a joint fund for rebuilding the country. But details on how it will be managed are unclear. ಯುಕ್ರೇನ್ ಈಗ ಒಂದು ಸಾರಿ ಯುದ್ಧ ಮುಗಿದ ಮೇಲೆ ಮತ್ತೆ ಎಲ್ಲವನ್ನ ಪುನರ್ ನಿರ್ಮಾಣ ಮಾಡಬೇಕು ದೇಶವನ್ನ. ಆ ದೇಶದ ಪುನರ್ ನಿರ್ಮಾಣ ನಿಧಿಗೋಸ್ಕರ ತನ್ನ ಸ್ವಾಭಾವಿಕ ಸಂಪತ್ತಿನಿಂದ ಬರ್ತಾ ಇರುತ್ತಲ್ವ ಆದಾಯ 50% ನೀಡಬೇಕು. ಆ ನಿಧಿಯನ್ನ ಯಾರು ಹೇಗೆ ಉಪಯೋಗ ಮಾಡ್ತಾರೆ ಅನ್ನೋದು ಸ್ಪಷ್ಟ ಆಗಿಲ್ಲ ಇನ್ನು. Concerns about US interest. Some believe the deal benefits the US more by focusing on resource extraction rather than ensuring lasting peace in Ukraine. ಮೊದಲಿಂದ ನಾವು ಹೇಳ್ತಾ ಇದೀವಲ್ವಾ, ಅಮೆರಿಕ ಕೇವಲ ಶಾಂತಿಯ ಉದ್ದೇಶಗಳಿಗೋಸ್ಕರ ಇಂಥದ್ದೇನು ಮಾಡ್ತಾ ಇರೋದಿಲ್ಲ. ಇದರಿಂದ ಅದಕ್ಕೆ ಏನ್ ಸಿಗ್ತಾ ಇದೆ, ಅಮೆರಿಕಕ್ಕೆ ಅಲ್ಲಿರುವಂತಹ ಮಿನರಲ್ಗಳು ಸಂಪತ್ತಿನ ಲಾಭ ಸಿಗ್ತಾ ಇದೆ. ಹಾಗಾಗಿ ಆ ಲಾಭವನ್ನ ಉದ್ದೇಶವಾಗಿ ಇಟ್ಟುಕೊಂಡು ಅಮೆರಿಕ ಈಗ ಶಾಂತಿಯನ್ನ ಸ್ಥಾಪಿಸ್ತೇವೆ ಅಂತ ಹೊರಟಿದೆ ಅಂತ ಹಲವಾರು ಜನರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. Russia's possible role. Trump has reportedly discussed with Russian President Putin the possibility of the US companies mining rare earth minerals in Russia and Russian-occupied Ukraine, raising further concerns. ಅಂತಂದ್ರೆ ಟ್ರಂಪ್ ಅವರು ರಷ್ಯಾ ಅಧ್ಯಕ್ಷ ಇದ್ದಾರಲ್ಲ ಪುಟಿನ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಆ ಮೂಲಕ ಅಮೆರಿಕದ ಕಂಪನಿಗಳಿಗೆ ರಷ್ಯಾ ಆಕ್ರಮಿಸಿಕೊಂಡಿದೆಯಲ್ವಾ ಉಕ್ರೇನ್ನ ಭಾಗಗಳು, ಆ ಭಾಗಗಳಲ್ಲಿ ಭೂ ಖನಿಜಗಳನ್ನ ಗಣಿಗಾರಿಕೆ ಮಾಡಲಿಕ್ಕೆ ಅನುಮತಿ ಸಿಗಬಹುದು ಅನ್ನುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಪ್ಪಂದಗಳ ಹಿಂದೆ ನಿಜವಾದ ಉದ್ದೇಶ ಏನಿರಬಹುದು ಅಂತ ಹಲವಾರು ಜನರು ಇನ್ನೂ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಏನಾಗುತ್ತೆ ಅಂತ ಫೈನಲ್ ಆಗಿ ನಮ್ಗೆ ಅವರು ಯಾವ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗೋದು. ಹಾಗಾಗಿ ಇಂತಹ ಬೇರೆ ಬೇರೆ ಘಟನೆಗಳು ಆಗ್ತಾನೆ ಇರುತ್ತೆ. ಇದಾದ ನಂತರ ಇಂಡಿಯಾಸ್ ಆಲಿವ್ ರಿಡ್ಲೆ ಟರ್ಟಲ್ ನಂಬರ್ಸ್ ಇಂಪ್ರೂವ್ ಬಟ್ ಕ್ಲೈಮೇಟ್ ಸ್ಕ್ಯೂಸ್ ರೆಕ್ಸ್ ರೇಷಿಯೋ ಅಂತಂದ್ರೆ ಆಲಿವ್ ರಿಡ್ಲೆ ಟರ್ಟಲ್ಗಳ ಬಗ್ಗೆ ಬಹಳ ದಿನಗಳ ಹಿಂದೆ ಒಂದ್ಸರಿ ನೋಡಿದ್ವಿ. ಇದನ್ನು ಸರಿಯಾಗಿ ನೆನಪಿಟ್ಕೋಬೇಕು, ಮುಖ್ಯವಾಗಿ ಫಿಲ್ಮ್ಸ್ಗೆ. ಹಾಗಾಗಿ ಅವರ ಆಲಿವ್ ರಿಡ್ಲೆ ಟರ್ಟಲ್ಗಳ ನಂಬರ್ ಹೆಚ್ಚಾಗ್ತಾ ಇದೆ, ಸಂಖ್ಯೆ ಹೆಚ್ಚಾಗ್ತಾ ಇದ್ರು ಸಹ ಕ್ಲೈಮೇಟ್ ಸರಿಯಾದ ವಾತಾವರಣ ಸಿಗದೆ ಸೆಕ್ಸ್ ರೇಷಿಯೋ, ಗಂಡು ಆಮೆಗಳು ಮತ್ತೆ ಹೆಣ್ಣು ಆಮೆಗಳ ಒಂದು ಅನುಪಾತ ಸರಿಯಾಗಿ ಆಗ್ತಾ ಇಲ್ಲ, ಅವರ ಅನುಪಾತ ಕುಸಿತ ಆಗಿದೆ. ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇನು, ಆಲಿವ್ ರಿಡ್ಲೆ ಟರ್ಟಲ್ಸ್ ಆರ್ ಸ್ಮಾಲೆಸ್ಟ್ ಅಂಡ್ ಮೋಸ್ಟ್ ಅಬಂಡೆಂಟ್. ಮುಖ್ಯವಾಗಿ ಇದು ಅತಿ ಚಿಕ್ಕದಾದಂತಹ ಸಮುದ್ರ ಆಮೆಗಳಲ್ಲಿ ಅತಿ ಚಿಕ್ಕದಾದಂತಹ ಆಮೆ ಇದು, ಮತ್ತೆ ಹೆಚ್ಚು ದೊರೆಯುವಂತಹ ಪ್ರಜಾತಿ ಇದು. ಮಾಸ್ ನೆಸ್ಟಿಂಗ್, ಇದರ ಬಗ್ಗೆ ಇನ್ನೊಂದ್ಸರಿ ಮೊದಲು ಕೇಳಿದ್ವಿ ಅಲ್ವಾ, ಅರಿಬಾಡ ಅಂತ ಕರೀತಾರೆ. ಥೌಸಂಡ್ಸ್ ಆಫ್ ಫೀಮೇಲ್ ಲೇ ಎಕ್ಸ್ ಟುಗೆದರ್ ಆನ್ ದಿ ಸೇಮ್ ಬೀಚ್. ಒಂದೇ ಕಡಲ ತೀರದ ಮೇಲೆ ಸಾವಿರಾರು ಹೆಣ್ಣು ಆಮೆಗಳು ಬಂದು ಗೂಡು ಕಟ್ಟೋದು ಅಥವಾ ಮೊಟ್ಟೆಯನ್ನ ಇಟ್ಟು ಅದನ್ನ ರಕ್ಷಿಸೋದು, ಅದಕ್ಕೆ ಏನಂತ ಕರೀತಾರೆ, ಅರಿಬಾಡ ಅಥವಾ ಅರಿಬಾದ ಅಂತ ಕರೀತಾರೆ. ಸಾಮೂಹಿಕ ಮೊಟ್ಟೆ ಇಡುವ ಪ್ರಕ್ರಿಯೆ ಅಥವಾ ಗೂಡು ಕಟ್ಟುವ ಪ್ರಕ್ರಿಯೆ. ಹ್ಯಾಬಿಟ್ಯಾಟ್ ಎಲ್ಲೆಲ್ಲಿ ಕಂಡು ಬರುತ್ತೆ, ಫೌಂಡ್ ಇನ್ ವಾರ್ಮ್ ವಾಟರ್ಸ್ ಆಫ್ ದಿ ಪೆಸಿಫಿಕ್, ಅಟ್ಲಾಂಟಿಕ್ ಅಂಡ್ ಇಂಡಿಯನ್ ಓಷನ್ಸ್. ಪೆಸಿಫಿಕ್, ಅಟ್ಲಾಂಟಿಕ್ ಮತ್ತೆ ಹಿಂದೂ ಮಹಾಸಾಗರಗಳ ಬೆಚ್ಚಗಿನ ನೀರಿನಲ್ಲಿ ಇವು ಕಂಡು ಬರುತ್ತೆ. ಗಹಿರ್ಮಾತಾ ಸ್ಯಾಂಕ್ಚುರಿ ಅಂಡ್ ಋಷಿಕುಲ್ಯ, ಒಡಿಶಾದಲ್ಲಿರುವಂತಹ ಮುಖ್ಯವಾಗಿ ಗಹಿರ್ಮಾತಾ ಅಭಯಾರಣ್ಯ ಮತ್ತೆ ಈ ಋಷಿಕುಲ್ಯ ತೀರ ಎಲ್ಲ ಸ್ಯಾಂಕ್ಚುರಿ, ಈ ಒಂದು ಪ್ರದೇಶದಲ್ಲಿ ಈ ಒಂದು ಆಮೆಗಳು ಯಾವುದು ಆಲಿವ್ ರಿಡ್ಲೆ ಟರ್ಟಲ್ಗಳು ಹೆಚ್ಚು ಕಂಡು ಬರುತ್ತೆ. ಅದಕ್ಕೆ ವರ್ಲ್ಡ್ಸ್ ಲಾರ್ಜೆಸ್ಟ್ ರೂಕರಿ ಅಂತಂದ್ರೆ ಆಮೆಗಳು ತಮ್ಮ ಬ್ರೀಡಿಂಗ್ ಸೈಟ್, ಮುಖ್ಯವಾಗಿ ಮೊಟ್ಟೆನ ಇಡೋದಾಗಿರ್ಬಹುದು, ಅಂತಹ ಒಂದು ಅತ್ಯಂತ ದೊಡ್ಡ ಪ್ರದೇಶ ಇದು. ವರ್ಲ್ಡ್ ಲಾರ್ಜೆಸ್ಟ್ ರೂಕರಿ ಅಂತ ಕರೀತಾರೆ. ಯಾವುದಕ್ಕೆ, ಋಷಿಕುಲ್ಯ ಮತ್ತೆ ಗಹಿರ್ಮಾತಾ ಎರಡಕ್ಕೂ. ಮುಖ್ಯವಾಗಿ ಇದನ್ನ ಚೇಂಜ್ ಆಗ್ತಾನೆ ಇರುತ್ತೆ, ಅಂತಂದ್ರೆ ಒಂದೊಂದ್ಸಾರಿ ಒಂದೊಂದು ಪ್ರದೇಶದಲ್ಲಿ. ಮುಖ್ಯವಾಗಿ ಇವೆರಡರಲ್ಲಿ ಹೆಚ್ಚು ಬ್ರೀಡಿಂಗ್ ಸೈಟ್ ಅಂತಂದ್ರೆ ಈ ಎರಡು ಪ್ರದೇಶಗಳಲ್ಲಿ ಹೆಚ್ಚು ಮೊಟ್ಟೆನ ಇಡ್ತವೆ ಅಥವಾ ಗೂಡನ್ನ ಕಟ್ತವೆ ಅಂತ ಹೇಳ್ತಾರೆ. ಇನ್ನು ಆಪರೇಷನ್ ಒಲಿವಿಯಾ ಅಂತ ನೆನ್ಪಿಟ್ಕೊಳ್ಳಿ, ಇದನ್ನ ಕೇಳಬಹುದು. ಇಂಡಿಯನ್ ಕೋಸ್ಟ್ ಗಾರ್ಡ್ ಇನಿಷಿಯೇಟಿವ್ ಟು ಪ್ರೊಟೆಕ್ಟ್ ಟರ್ಟಲ್ಸ್ ಅಂಡ್ ಸ್ಟಾಪ್ ಇಲ್ಲಿಗಲ್ ಟ್ರಾಲಿಂಗ್. ಈ ಒಂದು ಆಮೆಗಳ ರಕ್ಷಣೆಗೋಸ್ಕರ ಭಾರತದ ಕೋಸ್ಟ್ ಗಾರ್ಡ್ ಏನ್ ಮಾಡ್ತಾ ಇದೆ, ಆಪರೇಷನ್ ಒಲಿವಿಯಾ ಅಂತ ಹಮ್ಮಿಕೊಂಡಿದೆ. ಇದರ ಜೊತೆ ಆಮೆಗಳ ರಕ್ಷಣೆ ಜೊತೆ ಕಾನೂನು ಬಾಹಿರ ಮೀನುಗಾರಿಕೆನ ತಡಿಲಿಕ್ಕೆ ಇವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇನ್ನು ಮುಂದಿನ ವಿಷಯ, ಚಿಕ್ಕ ಚಿಕ್ಕ ವಿಷಯಗಳಿದೆ. ಕಸ್ಟಮ್ಸ್ GST ಆಫೀಸರ್ಸ್ ಕೆನಾಟ್ ಮೇಕ್ ಅರೆಸ್ಟ್ ಆರ್ಬಿಟ್ರರಿಲಿ ಆನ್ ವಿಮ್. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಬೇರೆ ಬೇರೆ ಆಫೀಸರ್ಗಳಿರ್ತಾರೆ, ಪೊಲೀಸರಲ್ಲ, ಬೇರೆ ಆಫೀಸರ್ಗಳು, GST ಸಂಬಂಧಪಟ್ಟವರು, ಕಸ್ಟಮ್ಸ್ ಸಂಬಂಧಪಟ್ಟವರು, ED ಅಂತ ಹೇಳ್ತೀವಲ್ವಾ, ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಅವರೆಲ್ಲ ಏನ್ ಮಾಡ್ತಾರೆ, ವಿಮ್ ಆನ್ ವಿಮ್ ಅಂತಂದ್ರೆ ಬೇಕಾಬಿಟ್ಟಿ ನೀವು ಯಾರ್ಯಾರನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ, ಸರಿಯಾದ ಪ್ರೊಸೆಸ್ ಮೂಲಕನೇ ಹೋಗ್ಬೇಕು, ಸಾಕ್ಷಿಗಳಿರ್ಬೇಕು, ಅಥವಾ ಅದಕ್ಕೆ ಏನೇನು ಕಾನೂನಾತ್ಮಕ ಪ್ರಕ್ರಿಯೆಗಳಿದೆಯೋ ಅದನ್ನ ಫಾಲೋ ಮಾಡ್ಕೊಂಡು ನೀವು ಹೋಗ್ಬೇಕು ಹೊರತು ಸುಮ್ನೆ ಮನ ಬಂದ ಹಾಗೆ ಬೇಕಾಬಿಟ್ಟಿ ಯಾರ್ಯಾರನ್ನು ಅರೆಸ್ಟ್ ಮಾಡೋದಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಂಡಿಯಾ ಚೈನಾ ಟು ಎಂಡ್ ಲಡಾಖ್ ಕಾನ್ಫ್ಲಿಕ್ಟ್ ಇನ್ ಎಫೆಕ್ಟಿವ್ ಮ್ಯಾನರ್.
Chinese Defense Ministry on Thursday said militaries of India and China are implementing the resolutions to end the standoff in eastern Ladakh a comprehensive and effective manner. ಲಡಾಖ್ನಲ್ಲಿ ಆಗ್ತಾ ಇರುವಂತಹ ಸೇನಾ ಕಾರ್ಯಾಚರಣೆಗಳಾಗಿರಬಹುದು ಅಥವಾ ಗಲಭೆಗಳಾಗಿರಬಹುದು ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಅದನ್ನು ನಿಲ್ಲಿಸಲಿಕ್ಕೆ ಎರಡೂ ದೇಶಗಳು ಮುಂದಾಗ್ತಾ ಇವೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಶಾಂತಿ ನೆಲೆಸಬಹುದು ಅನ್ನುವಂಥ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಈ ಕಡೆ ಜಪಾನ್ ಬರ್ಡ್ಸ್ ಫಾಲ್ಸ್ ಟು ಹಿಸ್ಟೋರಿಕ್ ಲೋ ಅ ಡಿಕ್ಲೈನ್ ಇನ್ 9th ಕಾನ್ಸಿಕ್ಯೂಟಿವ್ ಇಯರ್. ಹಲವಾರು ಅಭಿವೃದ್ಧಿ ದೇಶಗಳು ಅದರಲ್ಲಿ ಮುಖ್ಯವಾಗಿ ಜಪಾನ್ನಲ್ಲಿ ಜನನ ಪ್ರಮಾಣದ ಸಂಖ್ಯೆ, ಜನನ ಮತ್ತು ಮರಣ ಪ್ರಮಾಣ ಅಂತಿದೆಯಲ್ವಾ, ಹಾಗಾಗಿ ಮಕ್ಕಳು ಹುಟ್ಟುವ ಒಂದು ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಹಿಂದಿನ ವರ್ಷ 2024ರಲ್ಲಿ 7,20,000 ಜನರು ಮಾತ್ರ ಮಕ್ಕಳು ಜನಿಸಿದ್ದಾರೆ. ಹಾಗಾಗಿ ಇದು ಸುಮಾರು 9 ವರ್ಷಗಳಿಂದ ಇದು ಬಹಳ ಕಡಿಮೆ ನಂಬರ್ ಅನ್ನ ಡಿಕ್ಲೈನ್ ಆಗ್ತಾ ಇದೆ. ನಂಬರ್ ಆಫ್ ಡೆತ್ಸ್ ಮೋರ್ ದೆನ್ ಡಬಲ್ ಬರ್ಡ್ಸ್. ಅದೇ ರೀತಿ ಸಾವನ್ನಪ್ಪುವರ ಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ. ಇದರಿಂದ ಏನಾಗುತ್ತೆ, ಈ ಸಂಖ್ಯೆಗಳಿಂದ ಏನ್ ನಾವು ತಿಳ್ಕೋಬಹುದು, ಮುಖ್ಯವಾಗಿ 2 ದಿನಗಳ ಹಿಂದೆ ನೋಡಿದ್ವಲ್ಲ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತಂದ್ರೆ ಜನಸಂಖ್ಯೆಯ ಲಾಭಾಂಶ. ಹುಟ್ಟುವ ಜನರು ಹೆಚ್ಚಿದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯುವಕರು ಹೆಚ್ಚಿದ್ದಾರೆ ಅಂತಂದ್ರೆ ವಯಸ್ಕರ ಸಂಖ್ಯೆ ಕಡಿಮೆ ಆಗಿರುತ್ತೆ. ಅದರರ್ಥ ಏನು, ಕೆಲಸ ಮಾಡುವವರ ಸಂಖ್ಯೆ ಹೆಚ್ಚಿರುತ್ತೆ, ರಿಟೈರ್ಡ್ ಆಗಿರುವವರ ಸಂಖ್ಯೆ ಕಡಿಮೆ ಇರುತ್ತೆ. ಕೆಲಸ ಮಾಡಿರೋರು ಹೆಚ್ಚಿರ್ತಾ ಹಾಗೆ ಎಕಾನಮಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಲೋ ಬರ್ತ್ ರೇಟ್, ಹೈ ಡೆತ್ ರೇಟ್ ಅಥವಾ ಕೆಲವೊಂದು ಸಿಚುವೇಶನ್ ಏನಾಗುತ್ತೆ, ಬರ್ತ್ ರೇಟ್ ಕಡಿಮೆ ಆಗ್ಬಿಟ್ರೆ ಇನ್ನು ದೇಶದಲ್ಲಿ ಡೆವಲಪ್ಮೆಂಟ್ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ವಯಸ್ಸಾದವರ ಸಂಖ್ಯೆ ಸಹ ಹೆಚ್ಚಾಗ್ತಾವೆ. ಇದ್ದ ಹಾಗೆ ಅವರು ರಿಟೈರ್ಡ್ ಆಗಿರ್ತಾರೆ. ಅವರು ದೇಶದ ಒಂದು ಆರ್ಥಿಕ ಬೆಳವಣಿಗೆಗೆ ಯಾವುದೇ ಕೊಡುಗೆ ನೀಡೋದಿಲ್ಲ. ಹಾಗಾಗಿ ದೇಶದಲ್ಲಿ ಆರ್ಥಿಕ ದುಸ್ಥಿತಿ ಎದುರಾಗಬಹುದು ಹಲವಾರು ವರ್ಷಗಳ ನಂತರ ಅಂತ ಕೆಲವು ತಜ್ಞರು ಹೇಳ್ತಾ ಇರ್ತಾರೆ. ಇನ್ನು ಅಮೆಜಾನ್ ಅನ್ವಿಲ್ಸ್ ಆಸಿಲೋಟ್ ಇಟ್ಸ್ ಫಸ್ಟ್ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್. ಕೆಲವು ದಿನಗಳಿಂದ ಮೈಕ್ರೋಸಾಫ್ಟ್ ಒಂದು ಚಿಪ್ ಅನ್ನ ಬಿಡುಗಡೆ ಮಾಡಿತ್ತು. ಯಾವುದು ನೆನ್ಪು ಮಾಡ್ಕೊಳ್ಳಿ, ನಾ ಹೇಳೋದಿಲ್ಲ ಯಾವುದು ಆ ಚಿಪ್ ಅನ್ನೋದನ್ನ ನೆನ್ಪು ಮಾಡ್ಕೊಳ್ಳಿ. ಈಗ ಅಮೆಜಾನ್ ಒಂದು ಕ್ವಾಂಟಮ್ ಚಿಪ್ ಅನ್ನ ಬಿಡುಗಡೆ ಮಾಡಿದೆ, ಆಸಿಲೋಟ್ ಅಂತ. ಕ್ವಾಂಟಮ್ ಚಿಪ್ ಬಗ್ಗೆ ಕೇಳಿದ್ದೇವೆ, ಅದು ಕ್ಯೂಬಿಟ್ಗಳ ಮೂಲಕ ವರ್ಕ್ ಆಗುತ್ತೆ. ಈ ಆಸಿಲೇಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಏನದು ಅಂತ ಫಿಲಿಮ್ಸ್ ಅಲ್ಲಿ ಕೇಳಬಹುದು. ಅದು ಕ್ವಾಂಟಮ್ ಚಿಪ್. ಇದಾದ ನಂತರ ಟಿಬಿ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಸರಿಯಾಗಿ ನೋಡ್ಕೊಳ್ಳಿ. TB in India has 28% of global TB cases and reports around 5 lakh deaths per year. The government aims to eliminate TB by 2025, but challenges remain. ಜಗತ್ನಲ್ಲಿ ಆಗ್ತಾ ಇರುವಂತಹ TB ಕೇಸ್ಗಳಲ್ಲಿ 28% ಭಾರತದಲ್ಲಿ ಆಗ್ತಾ ಇದೆ. ಅದರಲ್ಲಿ ಪ್ರತಿ ವರ್ಷ ಸುಮಾರು 5 ಲಕ್ಷ ಮಂದಿ ಭಾರತೀಯರು ಸಾವನ್ನಪ್ತಾ ಇದ್ದಾರೆ. ಸರ್ಕಾರ ಏನ್ ಹೇಳ್ತಾ ಇದೆ, 2025 ಒಳಗೆ, ಈ ವರ್ಷದ ಒಳಗೆ TBಯನ್ನ ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸಬೇಕು ಅಂತ ಗುರಿಯನ್ನ ಇಟ್ಕೊಂಡಿದ್ದಾರೆ. ಆದ್ರೂ ಸಹ ಅನೇಕ ಸವಾಲುಗಳು ನಮ್ಮ ಮುಂದಿದೆ. ಇನ್ನು ಡಯಾಗ್ನೋಸ್ಟಿಕ್ ಇಶ್ಯೂಸ್ ಅಂತಂದ್ರೆ ಅದನ್ನ ಪತ್ತೆ ಹಚ್ಚುವಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಟ್ರೆಡಿಷನಲ್ TB ಟೆಸ್ಟ್ ಆಫನ್ ಫೇಲ್ ಇನ್ ಅರ್ಲಿ ಸ್ಟೇಜಸ್, ಎಸ್ಪೆಷಲಿ ಚಿಲ್ಡ್ರನ್ ಅಂಡ್ ಪೀಪಲ್ ವಿತ್ ಲೋ ಬ್ಯಾಕ್ಟೀರಿಯಾ ಲೆವೆಲ್ಸ್. ಮೆನಿ ಕೇಸಸ್ ಗೋ ಅನ್ಡಿಟೆಕ್ಟೆಡ್ ಲೀಡಿಂಗ್ ಟು ಫರ್ದರ್ ಸ್ಪ್ರೆಡ್. ಪರೀಕ್ಷೆ ಮಾಡುವಲ್ಲೇ ಕೆಲವೊಂದು ತೊಂದರೆಗಳಿದೆ. ಅಂತಂದ್ರೆ ಪ್ರಾಥಮಿಕ ಹಂತದಲ್ಲೇ ಅದನ್ನ ಗುರುತಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಮಕ್ಕಳಿಗೆ TB ಬ್ಯಾಕ್ಟೀರಿಯಾ ಕಡಿಮೆ ಇದ್ಬಿಟ್ರೆ ಅದು ಗೊತ್ತೇ ಆಗೋದಿಲ್ಲ ಪರೀಕ್ಷೆ ಮಾಡುವಾಗ. ಇದರಿಂದ ಪ್ರಕರಣ ಹೆಚ್ಚಾಗ್ತಾನೆ ಹೋಗುತ್ತೆ, TB ಹರಡುವ ಅಪಾಯ ಸಹ ಹೆಚ್ಚಾಗುತ್ತಾ ಹೋಗುತ್ತೆ. ಈಗ ಇಂಟ್ರೆಸ್ಟಿಂಗ್ ಆಗಿರೋದು ಏನು ಅಂತಂದ್ರೆ, ಹೀರೋ ರ್ಯಾಟ್ಸ್ ಫಾರ್ TB ಡಿಟೆಕ್ಷನ್. ಇಲ್ಲೊಂದು ರ್ಯಾಟ್ ಇದೆ ಅಂತಂದ್ರೆ ಇಲಿಗಳ ಮೂಲಕ TBಯನ್ನು ಡಿಟೆಕ್ಟ್ ಮಾಡೋದು. ಆಫ್ರಿಕನ್ ಜೈಂಟ್ ಪೌಚ್ಡ್ ರ್ಯಾಟ್ಸ್, ಹೀರೋ ರ್ಯಾಟ್ಸ್ ಅಂತ ಕರೀತಾರೆ, ಟ್ರೈನ್ಡ್ ಬೈ ಅಪೋಪೋ, ಕ್ಯಾನ್ ಡಿಟೆಕ್ಟ್ TB in 20 minutes, process that usually take 3 to 4 days with normal test. ಸಾಮಾನ್ಯವಾಗಿ ಟೆಸ್ಟ್ ಮಾಡಿದ್ರೆ 3 ರಿಂದ 4 ದಿನಗಳು ಬೇಕಾಗೋದು ಈ ಯಾವುದು ಹೀರೋ ಇಲಿಗಳ ಮೂಲಕ ಟೆಸ್ಟ್ ಮಾಡ್ತಾರೆ. 20 ನಿಮಿಷಗಳಲ್ಲಿ ನಮಗೆ ಫಲಿತಾಂಶ ಸಿಗುತ್ತೆ. ಅಂತಂದ್ರೆ ಇಲ್ಲಿ ಅಪೋಪೋ ಅನ್ನುವಂತ ಸಂಸ್ಥೆ ಇಲಿಗಳಿಗೆ ತರಬೇತಿ ನೀಡುತ್ತೆ. ಹೇಗಾಗುತ್ತೆ ಇದು ಅಂತ ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ, ನಿಮಗೆ ಅದರ ಡೀಟೇಲ್ಸ್ ಗಳು ಬೇಕಾಗೋದಿಲ್ಲ, ಆದ್ರೆ ಇಂಟ್ರೆಸ್ಟ್ ಇರೋರು ಕೇಳಿಸ್ಕೋಬಹುದು. ಅಂತಂದ್ರೆ ಇಲಿಗಳನ್ನ ಮೊದಲು ಟ್ರೈನ್ ಮಾಡ್ತಾರೆ. ಟ್ರೈನ್ ಮಾಡೋದು ಅಂತಂದ್ರೆ ಈ TB ಇರುತ್ತಲ್ವಾ, TBಯ ಬ್ಯಾಕ್ಟೀರಿಯಾ ಮತ್ತೆ ಬೇರೆ ಬೇರೆ TBಯ ಲಕ್ಷಣಗಳ ಇರುವಂತಹ ಕೆಲವೊಂದು ಅಂಗಾಂಶಗಳಾಗಿರ್ಬಹುದು, ಕೋಶಗಳಾಗಿರ್ಬಹುದು, ಆ ಒಂದು ಬ್ಯಾಕ್ಟೀರಿಯಾಗಳ ಇರುವಂತಹ ಒಂದು ಪದಾರ್ಥವನ್ನ ಇಲಿಗಳಿಗೆ ಮೊದಲೇ ಕೊಟ್ಟು ಅದರ ವಾಸನೆಯನ್ನ ಗ್ರಹಿಸೋದಾಗಿರ್ಬಹುದು, ಬೇರೆ ಬೇರೆ ರೀತಿ ಪ್ರಯೋಗಗಳನ್ನ ಇಲಿಗಳ ಮೇಲೆ ಮಾಡ್ತಾರೆ. ಇಲಿಗಳು TB ಪೇಷಂಟ್ ಗಳಿಂದ ಪಡೆದುಕೊಂಡಂತಹ ಒಂದು ಸ್ಯಾಂಪಲ್ ಅನ್ನ ಸಹ ಮತ್ತೆ ಮೂಸು ನೋಡಿದಾಗ ಅಥವಾ ಅದನ್ನ ವಾಸನೆಯನ್ನ ಗ್ರಹಿಸಿದಾಗ ಏನ್ ಮಾಡುತ್ತೆ, ಕೆಲವೊಂದು ಬಿಹೇವಿಯರಲ್ ಚೇಂಜಸ್ ಆಗುತ್ತೆ ಆ ಇಲಿಗಳಲ್ಲಿ. ಅಂತಂದ್ರೆ ಕೆಲವು ಸ್ವಲ್ಪ ಹೊತ್ತು ಅವರು ನಿಶ್ಚಲವಾಗಿರ್ಬಹುದು. ಅಂತಂದ್ರೆ ಕೆಲವೊಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲಿಗಳು TB ಇರುವಂತಹ ಸ್ಯಾಂಪಲ್ ಅನ್ನ ಗ್ರಹಿಸಿದಾಗ 3 ರಿಂದ 4 ಸೆಕೆಂಡ್ ಏನು ಮಾಡೋದಿಲ್ಲ, ಸುಮ್ಮನೆ ನೋಡ್ತಾ ಇರುತ್ತಂತೆ. ಹಾಗೆ ನೋಡಿದ್ರೆ 3 to 4 ಸೆಕೆಂಡ್ ಪಾಸ್ ತಗೊಂಡ್ರೆ ಅದು ಅಲ್ಲಿ ಆ ಒಂದು TBಯ ಸ್ಯಾಂಪಲ್
ಕರೆಕ್ಟ್ ಆಗಿರ್ಬೋದು, ಅದರಲ್ಲಿ ಟಿ ಬಿ ವೈರಸ್ಗಳು ಇರಬಹುದು, ಬ್ಯಾಕ್ಟೀರಿಯಾ ಇರಬಹುದು ಅಂತ ನಾವು ಪತ್ತೆ ಮಾಡಬಹುದು. ಹಾಗಾಗಿ ಈ ಒಂದು ಇದು ವೈರಸ್ ಅಲ್ಲ, ಇದು ಬ್ಯಾಕ್ಟೀರಿಯಾ ಅಂತ ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಾರಿ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಇಲಿಗಳ ಮೂಲಕ ನಾವು ಟಿಬಿಯನ್ನ ಪತ್ತೆ ಮಾಡಬಹುದು. ಮುಖ್ಯವಾಗಿ 3ರಿಂದ 4 ದಿನಗಳ ಕಾಲ ಬೇಕಾಗುತ್ತಿದ್ದ ಪರೀಕ್ಷಾ ಅವಧಿ ಈಗ 20 ನಿಮಿಷಕ್ಕೆ ನಾವು ತಗ್ಗಿಸಬಹುದು ಇಲಿಗಳ ಮೂಲಕ. ಜಾಯಿಂಟ್ ಪೌಚ್ ಇಲಿ ಅಂತ ಕರೀತಾರೆ, ಅಥವಾ ಹೀರೋ ರ್ಯಾಟ್ಸ್ ಅಂತ ಕರೀತಾರೆ. ಯಾವ ಒಂದು ವಿಷಯಕ್ಕೆ, ಯಾವ ಒಂದು ರೋಗಕ್ಕೆ ಸಂಬಂಧಿಸಿದಂತ ಪ್ರಿಲಿಮ್ಸಲ್ಲಿ ಪ್ರಶ್ನೆ ಬಂದ್ರೆ ಯಾವುದು? ಟಿಬಿ, ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯ ರೋಗ. ಅದನ್ನ ಪತ್ತೆ ಮಾಡಲಿಕ್ಕೆ ಬಳಸುವಂತ ಇಲಿಗಳು ಇವು. ಇನ್ನು ಬರೀ ಇಲಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ಪ್ರಾಣಿಗಳನ್ನು ಸಹ ನಾವು ರೋಗ ಪತ್ತೆ ವಿಧಾನಗಳಲ್ಲಿ ಬಳಸ್ತೇವೆ ಡಿಸೀಸ್ ಡಿಟೆಕ್ಷನ್ ಅಲ್ಲಿ. ಡಾಗ್ಸ್ ಕ್ಯಾನ್ ಡಿಟೆಕ್ಟ್ ಪಾರ್ಕಿನ್ಸನ್ಸ್ ಡಿಸೀಸ್, ಪಾರ್ಕಿನ್ಸನ್ ಕಾಯಿಲೆಯನ್ನು ಪತ್ತೆ ಹಚ್ಚಲಿಕ್ಕೆ ನಾಯಿಗಳು ಹೆಲ್ಪ್ ಮಾಡುತ್ತೆ. ಆಂಡ್ಸ್ ಕ್ಯಾನ್ ಸೆನ್ಸ್ ಕ್ಯಾನ್ಸರ್, ಅಂತಂದ್ರೆ ಈ ಆಂಡ್ಸ್ ಮತ್ತೆ ಕೆಲವೊಂದು ಕೀಟಗಳು ಕ್ಯಾನ್ಸರ್ ಅನ್ನ ಪತ್ತೆ ಮಾಡುತ್ತವೆ. ಅಂಡ್ ಹನಿ ಬೀಸ್, ಜೇನು ನೊಣಗಳು ಕ್ಯಾನ್ ಐಡೆಂಟಿಫೈ ಲಂಗ್ ಕ್ಯಾನ್ಸರ್ ವಿತ್ 88% ಅಕ್ಯುರಸಿ. ಜೇನು ನೊಣಗಳಿಂದ ನಾವು ಲಂಗ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ 88% ಅಷ್ಟು ನಿಖರವಾಗಿ ಕಂಡುಹಿಡಿಯಬಹುದು. Possibility in India. Experts suggest testing hero rats in high TB burden states like Maharashtra and integrating them into India's National TB Elimination Program. NTP ಬಗ್ಗೆ ಕೇಳಿದ್ದೇವೆ ಮೊದಲು, ಟಿಬಿಯನ್ನು ನಿರ್ಮೂಲನೆಗೊಳಿಸುವಂತಹ ಒಂದು ಕಾರ್ಯಕ್ರಮ. ಈಗ ಮಹಾರಾಷ್ಟ್ರದಂತಹ ಟಿಬಿ ಹೆಚ್ಚಿರುವ ರಾಜ್ಯಗಳಲ್ಲಿ ಈ ಹೀರೋ ರ್ಯಾಟ್ಸ್ ಅನ್ನ ಬಳಸಿಕೊಂಡು ಟಿಬಿಯನ್ನು ನಿರ್ಮೂಲನೆ ಮಾಡಬಹುದು ಬಹಳ ಬೇಗ ಅಂತ ಸರ್ಕಾರ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಯೋಚಿಸ್ತಾ ಇವೆ. ಇನ್ನು ಬೇರೆ ಎಲ್ಲ ವಿಷಯಗಳನ್ನ ಕವರ್ ಮಾಡಿದ್ದೇವೆ. ಆಸಿಲೋಟ್ ಅನ್ನ ನೋಡಿದ್ವಲ್ವಾ, ಕ್ವಾಂಟಮ್ ಚಿಪ್ ಅದು. ಇನ್ನು ವೊಕ್ಯಾಬುಲರಿ ನೋಡೋದಾದ್ರೆ, ದ ಬ್ಲೈಟ್ ಆನ್ ದಿ ಕ್ರಾಪ್ಸ್ ಡಿಸ್ಟ್ರಾಯ್ಡ್ ದಿ ಫಾರ್ಮರ್ಸ್ ಹಾರ್ಡ್ ವರ್ಕ್. ಬ್ಲೈಟ್ ಅಂತಂದ್ರೆ ಡಿಸೀಸ್, ಡ್ಯಾಮೇಜ್, ರೂಯಿನ್ ಅಂತಂದ್ರೆ ಆ ಒಂದು ಕ್ರಾಪ್ಗಳು, ಆ ಒಂದು ಫಸಲು ಹಾಳಾಗಿರೋದ್ರಿಂದ ಆ ರೈತನ ಒಂದು ಪರಿಶ್ರಮ ವೇಸ್ಟ್ ಆಯಿತು, ಆ ಪರಿಶ್ರಮಕ್ಕೆ ಫಲ ಸಿಗ್ಲಿಲ್ಲ. ಲೀವಿಂಗ್ ದೆಮ್ ಡಿವಾಸ್ಟೇಟೆಡ್, ಸಂಪೂರ್ಣವಾಗಿ ಹಾನಿ ಆಗ್ಬಿಡ್ತದು. ಓವರ್ ಟೈಮ್ ದ ಓಲ್ಡ್ ಬಿಲ್ಡಿಂಗ್ ಬಿಗನ್ ಟು ಕ್ರಂಬಲ್. ಇನ್ನು ಒಂದು ಹಳ್ಳಿಯಲ್ಲಿ ಇದನ್ನು ನೀವು ಕಲ್ಪನೆ ಮಾಡ್ಕೊಂಡ್ರೆ, ಒಂದ್ ಕಡೆ ಫಾರ್ಮರಿನ ಕ್ರಾಪ್ಗಳು ಸರಿಯಾಗಿ ಆಗ್ತಾ ಇಲ್ಲ, ಇನ್ನು ಈ ಕಡೆ ಬಿಲ್ಡಿಂಗ್ಗಳು ಹಲವಾರು ದಿನಗಳ ನಂತರ ಟೈಮ್ ಆಗ್ತಾ ಇದ್ದ ಹಾಗೆ ಓಲ್ಡ್ ಬಿಲ್ಡಿಂಗ್ ಬಿಗನ್ ಟು ಕ್ರಂಬಲ್. ಕ್ರಂಬಲ್ ಅಂತಂದ್ರೆ ಕುಸಿತಾ ಇದೆ, ಬ್ರೇಕ್, ಫಾಲ್ ಅಪಾರ್ಟ್, ಕೊಲಾಪ್ಸ್ ಆಗೋದು. ಪೀಸಸ್ ಆಫ್ ಬ್ರಿಕ್ ಫಾಲಿಂಗ್ ಅಪಾರ್ಟ್, ಚಿಕ್ಕ ಚಿಕ್ಕ ಇಟ್ಟಿಗೆಗಳು, ಎಲ್ಲ ಬ್ರಿಕ್ಸ್ಗಳು ಬೇರೆ ಬೇರೆ ಕಡೆ ಫಾಲ್ ಆಗ್ತಾ ಇದೆ, ಬೀಳ್ತಾ ಇವೆ. ವರ್ಕರ್ಸ್ ವರ್ ಟಾರ್ಡಿ ಇನ್ ಫಿಕ್ಸಿಂಗ್ ಇಟ್. ಟಾರ್ಡಿ ಅಂತಂದ್ರೆ ಸ್ಲೋ ಆಗಿರೋದು, ಡಿಲೇ ಆಗೋದು, ನಿಧಾನವಾಗಿ ಆಲಸಿ ಆಗಿರೋ ತರ. ವರ್ಕರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಬಹಳ ಸ್ಲೋ ಆಗಿ ಅದನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಡಿಲೇಯಿಂಗ್ ದ ರಿಪೇರ್ಸ್ ಇವನ್ ಮೋರ್, ಅಂತಂದ್ರೆ ಡಿಲೇ ಆಗ್ತಾ ಇದೆ, ರಿಪೇರ್ ಮಾಡೋದ್ರಲ್ಲಿ ಇನ್ನೂ ಸಹ ಡಿಲೇ ಆಗ್ತಾ ಇದೆ. ಫಾರ್ ದ ವಿಲೇಜರ್ಸ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ವಾಸ್ ದಿ ಪ್ಯಾರಾಮೌಂಟ್. ಪ್ಯಾರಾಮೌಂಟ್ ಅಂದ್ರೆ ಅತ್ಯಂತ ಮುಖ್ಯವಾಗಿರೋದು, ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಆ ಒಂದು ವಿಲೇಜರ್ಸ್ ಗಳಿಗೆ ಕುಡಿಯುವ ನೀರು ಅತ್ಯಂತ ಬಹಳ ಮುಖ್ಯವಾದದ್ದು. ಆಸ್ ದ ಸೀಪೇಜ್ ಫ್ರಮ್ ನಿಯರ್ ಬೈ ಡ್ರೈನ್ಸ್ ವಾಸ್ ಕಂಟಾಮಿನೇಟಿಂಗ್ ದೇರ್ ವೆಲ್ಸ್. ಆದ್ರೆ ಸೀಪೇಜ್ ಅಂತಂದ್ರೆ ಲೀಕ್ ಆಗೋದು ಅಥವಾ ಸೋರಿಕೆ ಆಗೋದು, ಪಕ್ಕದಲ್ಲಿರುವಂತಹ ಡ್ರೈನ್ಗಳಿಂದ, ಡ್ರೈನೇಜ್ ಅಥವಾ ಬೇರೆ ಬೇರೆ ಒಂದು ನೀರಿನ ಮೂಲಗಳಲ್ಲಿ ಆಗ್ತಾ ಇರುವಂತಹ ಸೋರಿಕೆಯಿಂದಾಗಿ ಆ ಒಂದು ವೆಲ್ಗಳಲ್ಲಿ, ಅವರ ಬಾವಿ ಕಂಟಾಮಿನೇಟ್ ಆಗ್ತಾ ಇದೆ, ಅದರಲ್ಲಿ ಬೇರೆ ಬೇರೆ ವಿಷಕಾರಿ ಅಂಶಗಳು ಸೇರ್ಕೊಳ್ತಾ ಇದೆ. ಹಳ್ಳಿಯ ಪರಿಸ್ಥಿತಿಯನ್ನು ನೀವು ಕಲ್ಪನೆ ಮಾಡ್ಕೊಂಡು ಇದನ್ನ ನೆನಪಿಟ್ಕೊಳ್ಬಹುದು. ಬ್ಲೈಟ್ ಅಂತಂದ್ರೆ ಹಾನಿ ಆಗೋದು, ಕ್ರಂಬಲ್ ಅಂತಂದ್ರೆ ಕುಸಿಯೋದು, ಟಾರ್ಡಿ ಅಂತಂದ್ರೆ ಸ್ಲೋ ಆಗಿ ತಡವಾಗಿ ಆಗೋದು, ಪ್ಯಾರಾಮೌಂಟ್ ಅಂದ್ರೆ ಅತಿ ಮುಖ್ಯವಾಗಿರೋದು, ಸೀಪೇಜ್ ಅಂತಂದ್ರೆ ಸೋರಿಕೆ ಆಗೋದು. ನಿನ್ನೆಯ ಪ್ರಶ್ನೆ, who among the following was associated with secretary with Hindu female school which later came to be known as Bethune female school? ಇದಕ್ಕೆ ಸರಿಯಾದ ಉತ್ತರ ಈಶ್ವರಚಂದ್ರ ವಿದ್ಯಾಸಾಗರ್. ಇವತ್ತಿನ ಕ್ವಶನ್, ವಿಚ್ among the following events happened earliest? ಮೊದಲು ನಡೆದಿದ್ದು ಯಾವುದು ಇದರಲ್ಲಿ? ಸ್ವಾಮಿ ದಯಾನಂದ ಎಸ್ಟಾಬ್ಲಿಷ್ ಆರ್ಯ ಸಮಾಜ್, ದೀನಬಂಧು ಮಿತ್ರ ರೋಟ್ ನೀಲ್ ದರ್ಪಣ್, ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ರೋಟ್ ಆನಂದ ಮಠ್, ಸತ್ಯೇಂದ್ರನಾಥ್ ಟ್ಯಾಗೋರ್ became the first Indian to succeed in Indian civil service examination. ಇದರಲ್ಲಿ ಮೊದಲಾಗಿದ್ದು ಯಾವುದು ಅಂತ ಕಮೆಂಟ್ ಮಾಡಿ. The independence of the election commission is crucial for ensuring free and fair elections in a democracy. Discuss. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡ್ಲಿಕ್ಕೆ ನಿಮಗೆ ಒಂದು ಕ್ವಶನ್ ಇದೆ. ಲೈಫ್ ಇಸ್ ಫುಲ್ ಆಫ್ ಚಾಲೆಂಜಸ್ ಅಂಡ್ ಸೆಟ್ ಬ್ಯಾಕ್. ಕ್ಯಾನ್ ಯು ಶೇರ್ ಅ ಡಿಫಿಕಲ್ಟ್ ಮೂಮೆಂಟ್ ಇನ್ ಯುವರ್ ಲೈಫ್? ಹೌ ಇಟ್ ಇಂಪ್ಯಾಕ್ಟೆಡ್ ಯು? ವಾಟ್ ಸ್ಟ್ರಾಟಜಿ ಆರ್ ಮೈಂಡ್ ಸೆಟ್ ಹೆಲ್ಪ್ಡ್ ಯು ಓವರ್ಕಮ್ ಇಟ್? ವಾಟ್ ಡಿಡ್ ಯು ಲರ್ನ್ ಫ್ರಮ್ ದಿ ಎಕ್ಸ್ಪೀರಿಯನ್ಸ್? ಜೀವನದಲ್ಲಿ ಹಲವಾರು ಕಷ್ಟಗಳು ಎಲ್ರಿಗೂ ಇರುತ್ತೆ, ನಿಮ್ಮ ಜೀವನದಲ್ಲೂ ಸಹ ಎಷ್ಟೋ ಕಷ್ಟಗಳು ಬಂದಿರಬಹುದು, ಈಗಲೂ ಸಹ ನಡೀತಾ ಇರಬಹುದು. ಆದ್ರೆ ಆ ಕಷ್ಟಗಳನ್ನ ಹೇಗೆ ಎದುರಿಸ್ತಿದ್ರಿ, ಹೇಗೆ ಎದುರಿಸ್ತಾ ಇದ್ದೀರಿ ಈಗ, ಮತ್ತೆ ಯಾವ ಒಂದು ಸ್ಟ್ರಾಟಜಿ ನಿಮ್ಗೆ ಹೆಲ್ಪ್ ಆಯ್ತು? ಒಂದು ವೇಳೆ ಯಾರಾದ್ರೂ ಒಂದು ನಿಮ್ಗೆ ಏನೇ ಒಂದು ಪರಿಹಾರಗಳು ನಿಮ್ಗೆ ಹೆಲ್ಪ್ ಆಗಿದ್ರೆ ಯಾವ ರೀತಿ ಅದನ್ನ ನೀವು ಟ್ಯಾಕಲ್ ಮಾಡಿದ್ರಿ ಅನ್ನೋದನ್ನ ನೀವು ಹಂಚ್ಕೊಳ್ಬಹುದು. ಮುಖ್ಯವಾಗಿ ಇದಕ್ಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಇಂತಹ ಕ್ವಶನ್ ಗಳನ್ನ ಕೆಲವು ದಿನಗಳಿಂದ ಒಬ್ರು ಪ್ರಾಪರ್ ಇಂಟರ್ವ್ಯೂ ಟ್ರಾನ್ಸ್ಕ್ರಿಪ್ಟ್ ಅಲ್ಲಿ ನೋಡಿದ್ದೆ. ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವುದೇ ಒಂದು ಘಟನೆ ಬಂದ್ರು ಅದನ್ನ ಹೇಗೆ ನೀವು ನಿಭಾಯಿಸ್ತೀರಿ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಹೇಗಿದೆ ನಿಮ್ದು,
ಅನ್ನೋದನ್ನ ಚೆಕ್ ಮಾಡ್ತಾರೆ. ಹಾಗಾಗಿ ಒಂದು ಸಮಸ್ಯೆ ಬಂದಾಗ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ, ಸೊ ನಿಮ್ಮ ಜೀವನದಲ್ಲಿ ಬಂದಂತ ಸಮಸ್ಯೆಗಳನ್ನ ಹೇಗೆ ಎದುರಿಸಿದ್ರಿ ಅನ್ನೋದನ್ನ ಥಿಂಕ್ ಮಾಡಿ. ಕಮೆಂಟ್ ಮಾಡಿದ್ರು ಸಹ ಒಳ್ಳೆಯದು, ಬೇರೆಯವರು ಸಹ ಅದರಿಂದ ಪ್ರೇರಣೆಯನ್ನು ಪಡಬಹುದು. ಹಾಗಾಗಿ ಇದು ನಿಮಗೆ ಬಿಟ್ಟಿದ್ದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.